ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ ಗುರುವಾರ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ಬಂದು ನೋಡಿ, ನಮ್ಮಮ್ಮ ವ್ಯಾಪಾರಕ್ಕೆ ಹೋಗಿದ್ರು. ವ್ಯಾಪಾರದಿಂದ ಬಂದು ಹಲಸಿನಣ್ಣು ತಗೊಬಂದಿದ್ರು. ಅಂದರೆ ಇದು ಫುಲ್ಲು ಚೆನ್ನಾಗಿ ಹಣ್ಣಾಗ್ಬಿಟ್ಟಿತ್ತು, ಫುಲ್ಲು ಸ್ಮೆಲ್ ಬರ್ತಾಯಿತ್ತು. ಅದಕ್ಕೆ ಕೂದು ಅಂದರೆ ಇದು ನೋಡೋಕ್ಕೆ ತುಂಬ ಸಣ್ಣ ಇದೆ, ತೊಳೆ ಮಾತ್ರ ತುಂಬ ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಇದೊಂಥರ ಬೆಲ್ಲ ತಿಂದಂಗೆ ಆಯ್ತಾಯಿತ್ತು, ಅಷ್ಟು ಸ್ವೀಟ್ ಇತ್ತಿದು. ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ನಮ್ಮ ರಿಲೇಷನ್ಗೆ ಕೊಟ್ಟು ಕಳಿಸ್ತೋ. ಹಾಗೆ ಅದರಲ್ಲಿ ಬೀಜ ಬರುತ್ತಲ್ಲ, ಆ ಬೀಜನ ಬಿಸಾಕಬಾರ್ದು, ಅದನ್ನು ಒಣಗಿಸ್ಬೇಕು. ಇಲ್ಲ ಸಾಂಬಾರು ಮಾಡ್ಬೋದು, ಅದರಲ್ಲಿ ಹಪ್ಳನೂ ಮಾಡ್ಬೋದು. ನಾನು ತೋರಿಸ್ತೀನಿ ನಿಮಗೊಂದು ಹಪ್ಳ, ಇದನ್ನು ಇದೇ ವಿಡಿಯೋದಲ್ಲಿದೆ. ಮತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಸ್ವಲ್ಪ ಹೊರಗಡೆ ಹೋಗಿದ್ದು. ಹೊರಗಡೆ ಹೋಗಿಬಿಟ್ಟು ಇದು ನಾನು ಹೋಗ್ತಾ ಇರೋ ವಿಡಿಯೋ, ಇದು ನಾನು ರಿಟರ್ನ್ ಬರ್ತಾ ಇರೋ ವಿಡಿಯೋ. ಹೋಗಿದ್ದ ಕಡೆ ಎಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂಥರ ಮುಜುಗರ ಆಗುತ್ತೆ, ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ನಾವು ಹೋಗಿರೋ ಕೆಲಸಗಳಾದರೆ ಸಾಕಪ್ಪ ಫಸ್ಟು ಅನ್ನೋ ಥರ ಇರುತ್ತೆ. ಅಂದರೆ ನಾವು ಮನೇಲಿದ್ದಾಗಷ್ಟೇ ಏನು ಬೇಕಾದರೂ ಆರಾಮಾಗಿ ವೀಡಿಯೋ ಮಾಡ್ಬೋದು. ಹೊರಗಡೆ ಹೋದಾಗ ಅಯ್ಯೋ ಫಸ್ಟ್ ನಮ್ಮ ಕೆಲಸ ಆಗಿ ನಾವು ಮನೆಗೆ ಹೋದರೆ ಸಾಕು ಅನ್ನೋಗಿರುತ್ತೆ. ಮತ್ತು ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಟೀ ಮಾಡಿದೋ, ಯಾಕಂದರೆ ತುಂಬ ತಲೆನೋವ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡಿಕೊಂಡು ನಾನು ನನ್ನ ಮಕ್ಕಳು ಹೊರಗಡೆ ಕೂತ್ಕೊಂಡು ಟೀ ಕುಡಿತಾಯಿದ್ದೋ. ಈ ಥರ ಟೀ ಎಲ್ಲ ಮಾಡಿಬಿಟ್ಟು ಸಂಜೆ ಟೈಮಲ್ಲಿ ಈ ಥರ ಹೊರಗಡೆ ಕೂತ್ಕೊಂಡ್ರೆ ನಿಜವಾಗ್ಲೂ ಈ ಟೀ ಕುಡಿಯೋದ್ರಲ್ಲಿ ಏನೋ ಒಂಥರ ಖುಷಿ ನನಗೆ. ಅದಕ್ಕೋಸ್ಕರ ನನಗೆ ಈ ಥರ ಟೀ ಕುಡಿಬೇಕು ಅಂದಾಗ ಮಾತ್ರ ನಾನು ಟೀ ಮಾಡೋದು. ಎಲ್ಲ ಟೈಮಲ್ಲಿ ನಾವು ಟೀ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಮ್ಮ ಮಕ್ಳಿಗೆ ಹಾಲು ಕೊಟ್ಟರೆ ಅವರು ಸುಮ್ಮನೆ ಇರ್ತಾರೆ. ಹಾಲು ಬಿಸಿ ಮಾಡಿಕೊಟ್ರೆ ಸಾಕು, ಬೆಳಗ್ಗೆ ಟೈಮು ಹಾರ್ಲಿಕ್ಸು ಬೂಸ್ಟ್ ಏನಾದರೂ ಹಾಕ್ಕೊಟ್ಟು ಕುಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ, ಮತ್ತೇನು ಅಷ್ಟೊಂದು ಇದು ಮಾಡಲ್ಲ. ನಮ್ಮ ದೊಡ್ಡವಳಿಗೆ ಟೀ ಅಂದರೆ ತುಂಬ ಇಷ್ಟ ಹೇಳ್ಬೇಕಂದ್ರೆ, ಯಾಕಂದರೆ ಅವಳಿಗೆ ಟೀ ಎಲ್ಲ ನಾವು ಅಷ್ಟೊಂದು ಕೊಡೋಲ್ಲ, ಯಾಕಂದರೆ ಶುಗರ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಅವಳಿಗೆ ಶುಗರ್ ಟ್ಯಾಬ್ಲೆಟ್ಗಳನ್ನು, ಅದು ಅಂದರೆ ಶುಗರ್ನ ತಡೆಯೋ ಅಂಥ ಟ್ಯಾಬ್ಲೆಟ್ಗಳನ್ನು ಈಗಾಗಲೇ ನಾನು ಸುಮಾರು 3 ವರ್ಷದಿಂದನೂ ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವಾಗ ನೋಡಿ ಹಲಸಿನ ಬೀಜ ಎಲ್ಲ ಇಲ್ಲಿ ಒಣಗಿಬಿಟ್ಟು ಕೂತಿದೆ. ಮತ್ತು ಇಷ್ಟು ತರಕಾರಿ ಇತ್ತು, ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಸರಿ ಇಷ್ಟೇ ತರಕಾರಿಲಿ ಪಲಾವ್ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಪಲಾವ್ಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಬೇಕಿತ್ತು. ಇಲ್ಲೇ ಬಕೆಟಲ್ಲಿ ಪುದೀನ ಹಾಕಿಬಿಟ್ಟಿದ್ರು, ಯಾಕಂದರೆ ಇದಕ್ಕೆಲ್ಲ ನಾವೇ ನೀರು ಉಯ್ಯೋದು. ಅದಕ್ಕೋಸ್ಕರ ಇದರಲ್ಲೇ ಸ್ವಲ್ಪ ಪುದೀನ ಕುಯ್ಕೊಂಡೆ. ಈ ಥರ ಫ್ರೆಶ್ಶಾಗಿ ಪುದೀನ ಕುಯ್ದುಬಿಟ್ಟು ನಾವು ಏನೇ ಆಗಲಿ ಅಂದರೆ ಈ ಪಲಾವು, ಬಿರಿಯಾನಿ ಇದಕ್ಕೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಹೇಳ್ಬೇಕಂದ್ರೆ ಯಾವಾಗಲೂ ಅಷ್ಟೇ ಫ್ರೆಶ್ ಆಗಿರೋ ಪುದೀನ ಹಾಕಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನಾನು ತೋರಿಸ್ತಾ ಇದ್ದೀನಿ, ಇದು ನಿಮಗೆ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ. ತುಂಬ ಜನ ಮನೆ ಮುಂದೆ ಶೋಗೆ ಹಾಕ್ಕೊಂಡಿರ್ತಾರೆ. ಹೇಳ್ಬೇಕಂದ್ರೆ ಅದರಲ್ಲಿ ಒಳ್ಳೆ ಅಂದರೆ ಈ ಕೆಮ್ಮಿಗೆಲ್ಲ ಒಳ್ಳೆ ಔಷಧಿ ಇದೆ ಅದರಲ್ಲಿ. ಇವಾಗ ಪುದೀನ ಎಲ್ಲ ಹಾಕ್ಕೋತಾ ಇದ್ದೀನಿ ನಾನು. ಪುದೀನ ಹಾಕ್ಕೊಂಡ ನಂತರ ಇವಾಗ ನೋಡಿ ಕ್ಯಾರೆಟ್ ಎಲ್ಲ ಸಿಪ್ಪೆ ಸುಲಿತಾ ಇದ್ದೀನಿ. ಇರೋದೇ ಒಂದು ಕ್ಯಾರೆಟ್. ಹೇಳ್ಬೇಕಂದ್ರೆ ಇವತ್ತು ಸಂತೆ ಇದೆ, ನಾವು ಇದೀವಲ್ಲ ಆ ಏರಿಯಾದಲ್ಲಿ ಸಂತೆ ಇದೆ, ಅಲ್ಲಿ ಸಂತೆಗೆ ಹೋಗ್ಬಿಟ್ಟು ಎಲ್ಲ ತರಬೇಕು. ಬೇರೆ ಬೇರೆ ಕೆಲಸ ಎಲ್ಲ ಇದ್ದಾವೆ ಹೊರಗಡೆ. ಇವೆಲ್ಲ ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಬೇಗ ಮಾಡ್ತಾಯಿದ್ದೀನಿ. ನೋಡಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಖಾಲಿ ಆಗಿಬಿಡುತ್ತೆ, ಯಾಕಂದರೆ ನಾವು ವ್ಯಾಪಾರಕ್ಕೆ ಹೋದರೆ ಡೈಲಿ ಏನು ಬೇಕೋ ಅದನ್ನು ತಗೊಬರ್ತೀವಿ. ವ್ಯಾಪಾರಕ್ಕೆ ಹೋಗಿಲ್ಲ ಅಂದರೆ ಇಲ್ಲಿ ಹತ್ರದಲ್ಲಿ ಏನೂ ಸಿಗೋದಿಲ್ಲ. ಏನೇ ಬೇಕಂದ್ರೂ ನಾವು ಅಂದರೆ ಸ್ವಲ್ಪ ದೂರ ನಡ್ಕೊಂಡೇ ಹೋಗಬೇಕು, ಹತ್ರದಲ್ಲಿ ಏನೂ ಸಿಗೋದಿಲ್ಲ. ಅದಕ್ಕೋಸ್ಕರ ಆದರೆ ನಮ್ಮ ಅಮ್ಮನೂ ವ್ಯಾಪಾರಕ್ಕೆ ಹೋಗ್ತಾರೆ, ಬರ್ತಾರೆ, ಸ್ವಲ್ಪ ನೆನಪಾಗಿ ತರ್ತಾರೆ ಅಷ್ಟೇ, ನೆನಪಾಗ್ದಿರೋದು ತರೋದಿಲ್ಲ ಎಲ್ಲ. ಯಾಕಂದರೆ ಸಾಕಾಗಿ ಬಂದಿರ್ತೀವ ಹಳ್ಳಿ ಕಡೆಯಿಂದ, ಏನೂ ಅಷ್ಟು ನೆನಪಾಗೋದಿಲ್ಲ. ನೋಡಿ ಇಲ್ಲಿ ಸಿಂಪಲ್ಲಾಗಿ ಪಲಾವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿಗಳೆಲ್ಲ ನಾನು ಮುಂಚೆನೇ ಹಾಕಿದ್ದೀನಿ, ಅದಕ್ಕೆ ಅಷ್ಟು ನೀಟಾಗಿ ಏನೂ ತೋರ್ಸೋದಕ್ಕೆ ಹೋಗೋದಿಲ್ಲ. ಮತ್ತು ಪಲಾವ್ಗೆ ಇವಾಗ ನೋಡಿ ಮುಚ್ಚಳ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಅದರಷ್ಟಕ್ಕೆ ಅದು ವಿಸಲ್ ಬರುತ್ತೆ. ಮತ್ತು ಈ ಪಾತ್ರೆ ಎಲ್ಲ ನಾವು ಇಲ್ಲೇ ಬೇಕಾದರೆ ಸಿಂಕಲ್ಲಿ ತೊಳಿಬೋದು, ನಾವು ಇಲ್ಲಿ ಪಾತ್ರೆ ತೊಳೆಯೋಕೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ಪಾತ್ರೆ ತೊಳೆದು ಇಲ್ಲಿ ಜೋಡ್ಸೋಕೆ ಹೋದರೆ ಇಲ್ಲೆಲ್ಲ ನೀರು ಬಿದ್ದುಬಿಡುತ್ತೆ, ಮತ್ತು ಮನೆ ಎಲ್ಲ ಕಚ್ಗಿ ಪಿಚ್ಗಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಈ ಥರ ಟಬ್ಬಿಗೆ ತುಂಬಿಕೊಂಡು ನಾವು ಹೊರಗಡೆ ಹೋಗ್ತೀವಿ. ಹೊರಗಡೆ ಇಟ್ಟು ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮನೆ ಮುಂದೆ ಜಾಗ ಫ್ರೀ ಇರೋದ್ರಿಂದ ನಾವೇನು ಮಾಡ್ತೀವಿ, ನಾವು ಈ ಥರ ಮನೆ ಮುಂದೆನೇ ಎಲ್ಲ ತೊಳೆಯೋದು. ನಾವು ಮುಂಚೆ ಮನೇಲಿದ್ವಲ್ಲ, ಅಲ್ಲೂ ಹಾಗೆ ಊರ ಕಡೆ ಇದ್ದಾಗ ಅಲ್ಲೂ ಹಾಗೆ ಇದ್ದಿದ್ದು. ಈ ಥರ ಹೊರಗಡೆ ಮನೆಯೇ, ಅಲ್ಲೂ ಹಿಂಗೆ ಸೇಮು ನಾವು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದೆಲ್ಲ ಅಲ್ಲೂ ಮೇಲ್ಗಡೆ ಮನೆಯೇ ಆಗಿತ್ತು.
ಆಮೇಲೆ ನೋಡಿದೆ ಇಲ್ಲಿ ವಿಸಲ್ 2 ಬಂದಿದ್ದು. ಈಗ ಆಫ್ ಮಾಡಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸಿಂಪಲಾಗಿ ಒಂದು ಟೈಮ್ಗೆ ಸಾಕು, ಅಷ್ಟು ನೀಟಾಗಿ ಅಷ್ಟೇ ಇದ್ರಲ್ಲಿ ಮಾಡಬೇಕು ಅಂತ ಏನಿಲ್ಲ. ಒಂದು ಟೈಮ್ಗೆ ಹೇಗೋ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಮಾಡಿದ್ದಷ್ಟೇ. ಮತ್ತು ನೋಡಿ ಪಾತ್ರೆ ಎಲ್ಲ ಹಾಕಿದ್ದೆ ಅಲ್ಲ, ಇವಾಗೆಲ್ಲ ತೊಳೆದಿಡ್ತೀನಿ. ತೊಳೆದ್ಬಿಟ್ಟು ಈ ಥರ ಒಣಾಕ್ಬಿಡ್ತೀನಿ. ಅದೆಲ್ಲ ನೀಟಾಗಿ ಒಣಗಿದ ಮೇಲೆ ತಗೊಬಂದು ಒಳಗಡೆ ಜೋಡಿಸ್ತೀವಿ. ನಾನಾಗಲಿ ನನ್ನ ಮಗಳಾಗಲಿ ಯಾರೋ ಒಬ್ಬರು ಒಳಗಡೆ ಜೋಡಿಸ್ತೀವಿ. ಮತ್ತು ನಾನು ಹೇಳಿದ್ನಲ್ಲ ಹಲಸಿನ ಬೀಜದ್ದು ಹಪ್ಳ ಅಂತ ಹೇಳ್ಬಿಟ್ಟು, ಇದು ನೋಡಿ ಹಲಸಿನ ಬೀಜನ ಬೇಯಿಸ್ಬಿಟ್ಟು ಅದನ್ನು ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಗಂಜಿ ಥರ ಮಾಡಿಬಿಟ್ಟು ತಗೊಬಂದು ಈ ಥರ ಸ್ಪೂನಲ್ಲಿ ಹಾಕಿರೋದು. ಇದು ಹೇಳ್ಬೇಕಂದ್ರೆ ನಮ್ಮನೆ ಓನರ್ದು, ನಮ್ಮದಲ್ಲ ನಿಜವಾಗ್ಲೂ. ಮತ್ತು ನಮ್ಮಮ್ಮ ಇಂದ ವಾಪಸ್ ಬಂತು. ಹಳ್ಳಿಯಿಂದ ವಾಪಸ್ ಬಂದಮೇಲೆ ನೋಡಿ ಈ ಥರ ಹಳ್ಳಿ ಕಡೆ ಅಂದರೆ ಈ ಕಾಳುಗಳು ಈಗೆಲ್ಲ ಮತ್ತೆ ಹೊಸ ಕಾಳು ಹಾಕ್ತಾರಲ್ಲ, ಅವ್ರೇನು ಮಾಡ್ತಾರೆ, ಹಳೆ ಕಾಳೆಲ್ಲ ಇರುತ್ತಲ್ಲ, ಈಗ ಯಾರಾದರೂ ವ್ಯಾಪಾರಕ್ಕೆ ಹೋಗ್ತಾರೆ ಅಲ್ಲ ಹಳ್ಳಿ ಕಡೆ, ಅವ್ರಿಗೆ ಕೊಡ್ತಾರೆ. ಅಂದರೆ ಯಾರಾದರೂ ಒಳ್ಳೆಯವರಿದ್ದರೆ ನಿಜವಲ್ಲೂ ಕೊಡ್ತಾರೆ, ಇಲ್ಲ ಅನ್ನಲ್ಲ. ಈ ಹುರುಳಿಕಾಳು, ಹೆಸ್ರು ಕಾಳು ನೋಡಿ ಎಷ್ಟೆಷ್ಟು ದಪ್ಪ ಇದೆ. ಮತ್ತು ಇದು ಬಂದು ಮಲಗೋಬ ಮಾವಿನ ಹಣ್ಣು, ಇದು ನಮ್ಮ ಅಮ್ಮನ ಕೊಟ್ಟು ಕಳಿಸಿರೋದೆ. ಮತ್ತು ನಾವು ರಾತ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಮಾಡಿದ್ದು. ಅಂದರೆ ಚಿಕನ್ನು ಮುದ್ದೆ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾರು, ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚಿಕನ್ ಸಾರು ಅಷ್ಟು ಮಾಡಿದ್ದು. ಮತ್ತು ಊಟ ಎಲ್ಲ ಮಾಡಿಕೊಂಡು ನಮ್ಮ ಮಗಳಿಗೆ ಸ್ವಲ್ಪ ಬಿಸಿನೀರು ಕೊಡಬೇಕಿತ್ತು. ಅದಕ್ಕೋಸ್ಕರ ಅವಳಿಗೆ ಬಿಸಿನೀರು ಕೊಡೋಣ ಅಂತೇಳ್ಬಿಟ್ಟು ಕಾಯಿಸ್ಬಿಟ್ಟು ಫ್ಲಾಸ್ಕ್ ಹಾಕ್ತಾಯಿದ್ದೆ. ಇದನ್ನು ಹಾಕಿದ ನಂತರ ಮತ್ತೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದು. ಹಾಗೆ ಒಂದೊಂದು ಸರಿ ಹೇಗಾಗ್ಬಿಡುತ್ತೆ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ತುಂಬ ಬೇಜಾರು, ಏನು ಕೆಲಸ ಮಾಡೋಕ್ಕಾಗಲ್ಲ, ಒಂಥರ ಸೋಂಬೇರಿತನ ಬಂದುಬಿಡುತ್ತೆ. ಮತ್ತು ಇದು ನಾನು ಹಿಂದಿನ ದಿವಸ ಅಂದರೆ ಇದು ಯಾವತ್ತು ಶನಿವಾರ ತಂದಿರೋದಾ? ಇದು ಹಿಂದಿನ ದಿವಸ ಶನಿವಾರ ಅಲ್ಲ, ಅದು ಹಿಂದಿನ ದಿವಸ ತಂದಿರೋದು ಅಂತ ಅನಿಸುತ್ತೆ ಇದನ್ನು. ಮತ್ತು ಇದನ್ನು ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ತರಕಾರಿ ಎಲ್ಲ ನಾನು ಹೇಳಿದ್ನಲ್ಲ, ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ತಂದೆ. ಮತ್ತು ಇದು ಪುರಿ, ಕೆಲವು ಪುರಿ ಬೆಂಗಳೂರು ಕಡೆ ಪುರಿ ಸಿಗ್ತವೆ, ಒಂಥರ ಉಪ್ಪುಪ್ಪು. ಮತ್ತು ಇದು ನಾವಿಲ್ಲಿದ್ದೀವಲ್ಲ ಅಲ್ಲಿ ಸಂತೆಲಿ, ಈ ಸಿಟಿಗಳಲ್ಲಿ ಸುಮಾರು ನೋಡಿ ಪುರಿ ಎಲ್ಲ ಉಪ್ಪುಪ್ಪಿರುತ್ತೆ, ಅಷ್ಟು ತಿನ್ನೋಕೆ ಇಂಟ್ರೆಸ್ಟ್ ಇರೋದಿಲ್ಲ. ಇದೆಲ್ಲ ಅಂದರೆ ಹಳ್ಳಿಯವ್ರಿಗೆ ತಗೊಬಂದು ಮಾಡ್ತಾರಲ್ಲ, ಅದೇನು ಅಷ್ಟು ಉಪ್ಪಿರಲ್ಲ ಹೇಳ್ಬೇಕಂದ್ರೆ. ಕೆಲವರು ಬಟ್ಟೆಗಳಲ್ಲಿ ಮಾಡಿ ತಗೊಬರ್ತಾರೆ. ಇದೇ ನಾನು ಹಪ್ಳ ತೋರಿಸಿದ್ನಲ್ಲ ಅದ್ರದ್ದೇ ಇದು. ಮತ್ತು ಇನ್ನೊಂದು ಸರಿ ನಾನು ವೀಡಿಯೋ ಹಾಕ್ಬಿಟ್ಟಿದ್ದೀನಿ, ಏನೂ ತಿಳ್ಕೊಳಕ್ಕೆ ಹೋಗಬೇಡಿ. ಮತ್ತು ಈ ದೊಡ್ಡ ಪಾತ್ರೆ ಎಲೆ ತೋರಿಸಿದ್ನಲ್ಲ, ಇದು ಜಾಸ್ತಿ ಕೆಮ್ಮಾಗಿದ್ರೆ ಈ ಎಲೆ ಇದೆಯಲ್ಲ, ಈ ಎಲೆನ ಸ್ವಲ್ಪ ತೊಳೆದ್ಬಿಟ್ಟು ಇದಕ್ಕೆ ಒಂದು ಕಾಳು ಮೆಣಸು, ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕಲ್ಲುಪ್ಪು ಹಾಕ್ಕೊಂಡು ಅಗಿತಾಂಬಂದರೆ ಫುಲ್ಲು ಕೆಮ್ಮೆಲ್ಲ ಹೊರಟೋಗುತ್ತೆ. ಎಷ್ಟೇ ದಿವಸದ ಹಳೆ ಕೆಮ್ಮಿದ್ರೂ ಹೊರಟೋಗುತ್ತೆ. ನಾನು ಹೇಳಿದ್ನಲ್ಲ ನನ್ನ ಮಗಳಿಗೆ ಮಾತ್ರೆ ಕೊಡ್ತೀನಿ ಅಂತ, ಇದೇ ಮಾತ್ರೆಗಳನ್ನು ನಾನು ಕೊಡೋದು. ನಾನು ತೋರಿಸ್ತೀನಿ ನೋಡಿ. ಇದು ನೋಡಿ, ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು. ಅಂದರೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು. ಇದು ಶುಗರು, ಇದನ್ನು ಹೇಳ್ಬೇಕಂದ್ರೆ ಮೆಟ್ಫಾರ್ಮಿನ್ 500 mg ಇದು ಶುಗರ್ಗೆ ಅಂತಲೇ ಕೊಡ್ತಾರೆ. ಆದರೆ ಇದನ್ನು ಶುಗರ್ ತಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ಇದನ್ನು ನಾನು 3 ವರ್ಷದಿಂದನೂ ಕೊಡ್ತಾಯಿದ್ದೀನಿ. ಮತ್ತು ನೋಡಿ ಇದು 50 ರೂಪಾಯಿಗೆ ಇಷ್ಟೇ ಮೊಟ್ಟೆ ಕೊಡೋದಿಲ್ಲಿ. ಒಂದು ಟೈಮಲ್ಲಿ 5 ರೂಪಾಯಿ ಮೊಟ್ಟೆ ಇರುತ್ತೆ ಹೇಳ್ಬೇಕಂದ್ರೆ, ಈ ಕಡೆ ಎಲ್ಲ 50 ರೂಪಾಯಿಗೆ ಇಷ್ಟೇ ಮೊಟ್ಟೆ ಕೊಡೋದು. ಮತ್ತು ಇದನ್ನು ಡಬ್ದಲ್ಲಿ ಹಾಕಿ ಬಿಟ್ಟು ಸುಮ್ಮನೆ ಒಂದು ಕಡ್ಡಿ ಬಿಟ್ಟಿದ್ದಂಥ ಪಾಲಕ್ ಸೊಪ್ಪು ಚಿಕ್ಕಿ ಸೊಪ್ಪು ಏನೋ ಅಂತಾರೆ ಇದಕ್ಕೆ, ಅದು. ಮತ್ತು ಇಲ್ಲಿ ಶುಂಠಿ ಹಾಕ್ಬಿಟ್ಟಿದ್ದೆ ನಾನು, ಶುಂಠಿನೂ ಬರ್ತಾಯಿದೆ. ಈ ಮೆಣಸಿನ್ಕಾಯಿ ಬೀಜ ಏನೇನಿರುತ್ತೆ ಎಲ್ಲ ಹಾಕಿದ್ರಲ್ಲಿ ಬಿಟ್ಟಿರ್ತೀವಿ. ಇದು ಅಷ್ಟೇ ಬೀಜ ತಂದಾಕಿದ್ದು ನಾಗದೆಳೆ ಸೊಪ್ಪು ಅಂತ ಹೇಳ್ಬಿಟ್ಟು. ಇದು ಮಕ್ಕಳಿಗೆ ಶೀತ ಆದಾಗ ಇದ್ರನ್ನ ಸೊಪ್ಪನ್ನ ಕಿತ್ಬಿಟ್ಟು ನೆತ್ತಿ ಮೇಲೆ ಇಡ್ತಾರೆ. ಮಕ್ಕಳಿಗೆ ನೆತ್ತಿ ಮೇಲೆ ಇಟ್ಬಿಟ್ಟು ಟೋಪಿ ಹಾಕ್ಬಿಡ್ತಾರೆ, ಏನೇ ಶೀತ ಇದ್ರೂ ಎಲ್ಲ ಹೊರಟೋಗ್ಲಿ ಅಂತ ಹೇಳ್ಬಿಟ್ಟು. ಆ ಸೊಪ್ಪು ಅದು ನಾಗದೆಳೆ ಸೊಪ್ಪು ಅಂತ ಹೇಳ್ಬಿಟ್ಟು. ಸಿಟಿಗಳಲ್ಲಿ ಅಷ್ಟೊಂದು ಸಿಗಲ್ಲ, ಹಳ್ಳಿ ಕಡೆ ಸಿಗುತ್ತೆ. ಅದನ್ನು ಬೀಜ ತಂದು ಒಂದು ಪಾಟ್ಗೆ ಹಾಕೊಂಡ್ರು ಬಂದುಬಿಡುತ್ತೆ. ಮತ್ತು ಇದು ಏನು ವೀಡಿಯೋ ಅಂದರೆ, ನಾನು ಡೈಲಿ ವ್ಯಾಪಾರಕ್ಕೆ ಹೋಗ್ತೀನಲ್ಲ ಆವಾಗಿನ ವೀಡಿಯೋಗಳಿವೆಲ್ಲ. ಅಂದರೆ ಇದೆಲ್ಲ ನನ್ನ ಮೊಬೈಲಲ್ಲಿದ್ದು. ಏನಂದರೆ ಈ ಮನೇಲಿ ಕೂತು ಇರೋದಕ್ಕಿಂತ ನಾವು ಹೊರಗಡೆ ಹೋಗಿ ದುಡಿದ್ರೇ ಎಷ್ಟೋ ನೆಮ್ಮದಿ ಹೇಳ್ಬೇಕಂದ್ರೆ. ಇವಾಗ ಮನೇಲಿ ಕೂತ್ಕೊಂಡ್ರೆ 108 ಯೋಚನೆಗಳು. ಈಗ ಸುಮಾರು ನಾನು 2 ವಾರ, ಹೆಚ್ಚು ಕಮ್ಮಿ 2 ವಾರ ಕಂಪ್ಲೀಟ್ ಆಯಿತು ನಾನು ವ್ಯಾಪಾರಕ್ಕೆ ಹೋಗ್ತಾಯಿಲ್ಲ. ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ನಾನು ಮನೇಲೇ ಇದ್ದೀನಿ. ಆದರೂ ನೋಡಿ ಇವೆಲ್ಲ ನಾನು ಹೋಗಿ ವ್ಯಾಪಾರ ಮಾಡಿರೋ ಊರುಗಳು. ತುಂಬ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕೆಲವು ವೀಡಿಯೋಗಳನ್ನು ನಾನು ಎಲ್ಲೆಲ್ಲಿ ಹೋಗಿ ವ್ಯಾಪಾರ ಮಾಡಿದ್ನಲ್ಲ, ಆ ಕೆಲವು ವೀಡಿಯೋಗಳನ್ನೆಲ್ಲ ನಾನು ನನ್ನ ಮೊಬೈಲಲ್ಲಿ ಹಾಗೆ ಇಟ್ಟಿದ್ದೆ. ಅದನ್ನು ಸುಮ್ಮನೆ ಹಾಗೆ ಹಾಕಬೇಕು ಅಂತ ಅನ್ನಿಸ್ತು. ಅಂದರೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಾತಾವರಣ ಇದೆ. ಈ ಸಿಟಿಗಳಿಗೂ ಈ ಹಳ್ಳಿಗಳಿಗೂ ಎಷ್ಟು ಇದಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ಎಲ್ಲೋ ಒಂದೊಂದು ಮೈಲಿಗೆ ಒಂದೊಂದು ಮನೆ ಇರುತ್ತೆ. ನಿಜವಾಗ್ಲೂ ನೆಮ್ಮದಿ ಜೀವನ ಅವ್ರದ್ದು.
ನೆಮ್ಮದಿ ಅಂದರೆ ನೆಮ್ಮದಿ. ನೋಡಿ, ಇಲ್ಲೊಂದು ಮನೆ ಇದ್ದರೆ ಇನ್ನೊಂದು ಅರ್ಧ ಕಿಲೋಮೀಟ್ರಿಗೆ ಒಂದು ಮನೆ ಇರುತ್ತೆ. ಯಾರ ತಂಟೆ ತಕರಾರು ಏನಂದ್ರೆ ಏನೂ ಇರಲ್ಲ. ನಿಜವಾಗ್ಲೂ ಹಳ್ಳಿ ಅವ್ರಿಗೆ ಇರೋಷ್ಟು ನೆಮ್ಮದಿ ಸಿಟಿ ಅವ್ರಿಗೆ ಇರೋದಿಲ್ಲ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅವ್ರಿಗಿರೋಷ್ಟು, ಈಗ ನಾವು ಗಂಜಿ ಕುಡಿತೀವೋ ಬಿಡ್ತೀವೋ ಅದು ಬೇಡ, ಹಳ್ಳೀಲಿರೋ ನೆಮ್ಮದಿ ಸಿಟಿಗಳಲ್ಲಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇದು ನೋಡಿ, ಇವೆಲ್ಲ ಈ ಕಡೆ ಎಲ್ಲ ಸೇವಂತಿ ಮತ್ತು ರಾಗಿ ಹಾಕಿರೋದು. ಇದೆಲ್ಲ ನಾನು ಲಾಸ್ಟ್ ಟೈಮ್ ಅದು ಯಾವುದೋ ಒಂದು ಊರಿಗೆ ಹೋಗಿದ್ದೆ. ಈ ಊರು ನಿಜವಾಗ್ಲೂ ತುಂಬ ಒಳ್ಳೆಯ ಊರು. ಹೇಳ್ಬೇಕಂದ್ರೆ ಈ ಊರಲ್ಲಿ ನಾನು ಫಸ್ಟು ದಿನವೇ ನನಗೆ ಎಷ್ಟು ಪರಿಚಯ ಆದರು ಜನ ಅಂದರೆ ಅಷ್ಟು ಜನ ಪರಿಚಯ ಆದರು ಈ ಊರಲ್ಲಿ. ನೆಕ್ಸ್ಟ್ ಟೈಮ್ ಮತ್ತೆ ಬರಬೇಕು ಅಂತ ಹೇಳಿದ್ರು. ಆ ಥರ ಆ ಊರು ವೀಡಿಯೋ ಇದನ್ನು ನಾನು ನಿಜವಾಗ್ಲೂ ತುಂಬ ಖುಷಿಯಿಂದನೇ ನನ್ನ ಮೊಬೈಲಲ್ಲಿ ಇಟ್ಟಿದ್ದೆ, ಡಿಲೀಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ನೊಂದು ಸರಿ ಯಾವಾಗಾದರೂ ಇದನ್ನು ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಬೇಕು ಅಂತ ಅನಿಸಿದ್ದಕ್ಕೆ ಮತ್ತೆ ಇದನ್ನು ಹಾಕಿರೋದು. ಈ ಥರ ನೋಡಿ, ನಾವು ಕಷ್ಟಪಡೋದು ಈ ಥರ ಇರುತ್ತೆ. ಮೈಲಿಗೆ ಒಂದೊಂದು ಊರು, ಮೈಲಿಗೆ ಒಂದೊಂದು ಮನೆ, ಈ ಥರ ಒಂದೊಂದು ಮನೆ ಒಂದೊಂದು ಊರಿಗೂ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಎಷ್ಟು ನಡೀತೆ. ಈ ಮನೆಗೂ ನಾವು ಬಸ್ ಹತ್ತಕ್ಕೆ ಹೋಗೋ ಗೇಟ್ಗೂ ಹೆಚ್ಚು ಕಮ್ಮಿ 5.5 ಕಿಲೋಮೀಟ್ರ್ ಇದೆ. 5.5 ಕಿಲೋಮೀಟ್ರು. ನೋಡಿ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲೊಂದು ಮನೆ ಆದರೆ ಇಲ್ಲೆಲ್ಲೋ ಮೂಲೆಯಲ್ಲಿ ಒಂದು ಮನೆ, ಈ ಥರ ಹೇಳ್ಬೇಕಂದ್ರೆ ಹಳ್ಳಿ ಜೀವನ. ಆದರೆ ಹೇಳ್ಬೇಕಂದ್ರೆ ಹಳ್ಳಿ ಜೀವನನೇ ಬೆಸ್ಟು ನನ್ನ ಪ್ರಕಾರ. ಅಲ್ಲಿ ಗುಡಿಸ್ಲಲ್ಲೇ ಇರಲಿ, ಗುಡಿಸ್ಲಲ್ಲಿದ್ರೂ ನೆಮ್ಮದಿ ಜಾಸ್ತಿ ಅಲ್ಲಿ. ಇಲ್ಲಿ ನೋಡಿ ನವಿಲುಗಳು, ಇಲ್ಲಿ ಒಂದು ಮಾವಿನ ಮರ ಇದೆ, ಆ ಮಾವಿನ ಹಣ್ಣು ತಿನ್ನೋಕೆ ಹೋಯ್ತಾವೆ. ಫುಲ್ಲು ಪಕ್ಷಿಗಳಿಗೂ ಆಹಾರ ಬೇಕಲ್ಲ, ಅಂದರೆ ಇವೆಲ್ಲ ಏನು ಹಳ್ಳಿ ಕಡೆ ಕೀಳಲ್ಲ ಏನಿಲ್ಲ. ನೋಡಿ ಅದು ಎಷ್ಟು ನೀಟಾಗಿ ಹೋಗ್ತಾಯಿದೆ ಅಂತ. ಅದು ಹೇಗೆ ನಿಂತಿತ್ತು ಅಂದರೆ ಫುಲ್ಲು ಗರಿ ಬಿಚ್ಕೊಂಡು ನಿಂತಿತ್ತು. ನಾನು ಯಾವಾಗ ವೀಡಿಯೋ ಮಾಡೋಕ್ಕೆ ಮುಂದೆ ಹೋಯ್ತಾ ಇದ್ನೋ ಫುಲ್ ಗರಿನೇ ಮುಚ್ಚಿಬಿಡ್ತು. ಹೇಳ್ಬೇಕಂದ್ರೆ ತುಂಬ ನವಿಲುಗಳನ್ನು ನೋಡ್ತೀನಿ ನಾನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ. ಬೆಳಗ್ಗೆ ಹೊತ್ತು ಹೆಚ್ಚು ಕಮ್ಮಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸುಮಾರು ನವಿಲುಗಳನ್ನು ನೋಡ್ತೀನಿ. ಒಂದೊಂದು ಕಡೆ ಗುಂಪಲ್ಲಿ ಗರಿ ಬಿಚ್ಕೊಂಡು ನಿಂತಿರ್ತವೆ. ಅವು ನೋಡೋಕ್ಕೆ ಎಷ್ಟು ಖುಷಿ ಗೊತ್ತಾ. ಅದು ನಾವು ಮೊಬೈಲ್ ತೆಗಿಯೋ ಅಷ್ಟರಲ್ಲೇ ಆಲೇ ಬಸ್ಸೇ ಮೂವ್ ಆಗಿರುತ್ತೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹಾಗೆಲ್ಲ ವೀಡಿಯೋ ಮಾಡೋದಕ್ಕಾಗೋದಿಲ್ಲ. ಈ ಥರ ಹಳ್ಳಿಗಳಲ್ಲೂ ಅಷ್ಟೇ ಹತ್ರನೇ ಹೋಯ್ತವೆ. ಆವಾಗ ಮಾತ್ರ ಈ ಥರ ವೀಡಿಯೋಸ್ಗಳನ್ನು ನಾನು ಮಾಡ್ತೀನಿ. ಇಲ್ಲ ಅಂದರೆ ಏನು ವೀಡಿಯೋ ಮಾಡೋಕ್ಕಾಗಲ್ಲ. ಅದರಲ್ಲೂ ಫುಲ್ಲು ಸಾಕಾಗೋಗಿದ್ರಂತೂ ಯಾವ ಮೊಬೈಲು ಕೂಡ ಮುಟ್ಟಕ್ಕೋಗಲ್ಲ ನಾನು. ಅಯ್ಯೋ ಫಸ್ಟ್ ಹೋಗಿ ಬಸ್ ಹತ್ತಿದ್ರೆ ಸಾಕಪ್ಪ, ಮನೆ ಸೇರಿದ್ರೆ ಸಾಕಪ್ಪ ಅನ್ನೋ ಆಗಿರುತ್ತೆ ನನಗೆ. ಈಗ ನೋಡಿ ಈ ನದಿ, ಲಾಸ್ಟ್ ಟೈಮ್ ಈ ನದಿನೂ ನಾನು ತೋರಿಸಿದ್ದೆ. ಇದು ಅಂದರೆ ನೀರು ಬಿಟ್ಟಾಗ ಮಾತ್ರ ಈ ಥರ, ಅಂದರೆ ಈಗ ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ನೀರು ಬಿಡ್ತಾರಲ್ಲ, ಆಗ ಈ ಜನಗಳು ಹಿಂಗೆ ಕಸ ಎಲ್ಲ ತೊಗೊಬಂದು ಇಂಥ ಜಾಗದಲ್ಲಿ ತುಂಬಿರ್ತಾರೆ ನೋಡಿ. ಹಳೆ ಬಟ್ಟೆ ಏನಿದೆ ಎಲ್ಲ ತೊಗೊಬಂದು ಇದ್ರೊಳಗೆ ಹಾಕಿಬಿಟ್ಟು ಅದಕ್ಕೆ ಹಾಳು ಮಾಡೋಕ್ಕೆ ಬಿಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಯಾವುದನ್ನು ಚೆನ್ನಾಗಿ ಇಟ್ಕೋಬೇಕು, ಯಾವುದನ್ನು ಚೆನ್ನಾಗಿ ಇಟ್ಕೋಬಾರ್ದು ಅನ್ನೋದು ಜನಗಳಿಗೆ ಗೊತ್ತೇ ಇರಲ್ಲ. ಇಂಥ ಹಳ್ಳೀಲಿ, ಇಷ್ಟು ಚೆನ್ನಾಗಿರೋ ಹಳ್ಳೀಲಿ ಇರೋದಿಷ್ಟಗ್ಲ ಕಾಲುವೆಲಿ ತಗೊಬಂದು ಇಷ್ಟು ಕಸ ತುಂಬವ್ರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅವರು. ಏನು ಹೇಳೋಕ್ಕಾಗಲ್ಲ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಕೆಲವು ಸಣ್ಣ ಇದು ಬಿಟ್ಟು ಮುಂದೆ ಒಂದು ಕಾವಲೆ ಇದೆ, ಆ ಕಾವಲೆ ತೋರಿಸ್ತೀನಿ ನೋಡಿ. ಇದು ಚಕೋತ ಮರ, ಇದು ಲಾಸ್ಟಲ್ಲಿ ತೋರಿಸಿದ್ದೆ ನಾನು. ಆ ಕಾವಲೆ ನಿಜವೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಈ ಥರ ಕಸ ಏನು ತುಂಬಿಲ್ಲ. ಯಾಕಂದರೆ ತುಂಬಿದ್ರೆ ಅಲ್ಲಿ ಹೋಗೋದು ಇಲ್ವಲ್ಲ, ಅದಕ್ಕೋಸ್ಕರ ಇವರು ಈ ಥರ ಏನಾದರೂ ಇದು ಬಿಟ್ಟರೆ, ನೀರಿಲ್ಲ ಅಂದರೆ ಏನು ಬೇಕು ಅದನ್ನೆಲ್ಲ ತಂದು ಸುರಿದು ಬಿಡ್ತಾರೆ. ಒಟ್ಟಿನಲ್ಲಿ ನಮ್ಮ ಮನೆ ಚೆನ್ನಾಗಿದ್ರೆ ಸಾಕು, ಬೇರೆ ಯಾವುದು ಹೆಂಗಾದರೂ ಹಾಳು ಬಿದ್ದೋಲಿ ಅನ್ನೋ ಮನಸ್ಥಿತಿ ಕೆಲವ್ರಿಗೆ. ಇದೇ ನೋಡಿ ಆಲದ ಮರ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಆಲದ ಮರದಲ್ಲಿ ಉಯ್ಯಾಲೆ ಆಡ್ತಿದ್ದೋ. ನೀವು ಆಡಿದ್ದೀರೇನೋ ಗೊತ್ತಿಲ್ಲ, ನಿಜವಲ್ಲ ನಾವಂತೂ ತುಂಬ ಉಯ್ಯಾಲೆ ಆಡಿದ್ದೀವಿ. ಎಲ್ಲಿ ಈ ಥರ ಆಲದ ಮರದಲ್ಲಿ ಬೇರೆ ಎಲ್ಲಿರುತ್ತೆ ಅಲ್ಲೇ ಹುಡ್ಕೊಂಡು ಹೋಗ್ತಿದ್ದು ಜಾಸ್ತಿ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಹಾಸನದಲ್ಲಿ ಈ ಥರ ಆಲದ ಮರಗಳು ತುಂಬ ಇದ್ದವು ಆವಾಗ. ಇವಾಗಿಲ್ಲ, ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಆವಾಗ ತುಂಬ ಹುಡ್ಕೊಂಡು ಹೋಗ್ತಿದ್ದೋ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ ಈ ಥರ ಆಲದ ಮರದಲ್ಲಿ ಉಯ್ಯಾಲೆ ಆಡೋಕ್ಕಂತಲೇ ಹೋಗ್ತಿದ್ದೋ. ನೋಡಿ ಈ ಜಾಗ ಎಷ್ಟಿದೆ ನೋಡೋಕೊಳ್ಳೆ, ಬಾವಿ ಥರ ಇದೆ. ಆದರೆ ಹೇಳ್ಬೇಕಂದ್ರೆ ಇದು ಕೂಡ ಒಂದು ಚಿಕ್ಕ ಕಾವಲೆ ಇಷ್ಟೇ. ಇನ್ನೂ ನಡೀತಾನೆ ಇರ್ತೀವಿ. ಅಲ್ಲಿ ಕಾಣಿಸ್ತಾ ಇರೋದು ಕನಕಾಂಬರ ಹೂವಿನ ತೋಟ, ಫುಲ್ಲು ಕನಕಾಂಬರ ಹೂವು. ಅದರಲ್ಲಿ ಈ ಥರ ಹಾಕಿ ಬಿಟ್ಟಿರ್ತಾರೆ. ಅಂದರೆ ಈ ಹಳ್ಳಿ ಕಡೆ ಎಲ್ಲ ಏನೂ ಅಷ್ಟು ಕೇಳೋಕ್ಕೆ ಹೋಗೋಲ್ಲ. ಈ ಕಡೆ ಸೈಡು ಶುಂಠಿ ಹಾಕಿದ್ದಾರೆ, ಆ ಕಡೆ ಕನಕಾಂಬರ ಹೂವು, ಆ ಕಡೆ ಮಾವಿನಕಾಯಿ ಕೀಳ್ತಾವ್ರೆ. ಅಂದರೆ ಯಾರೋ ಮರ ತೊಗೊಂಡಿದ್ದಾರೆ ಅನಿಸುತ್ತೆ, ಅವರು ಹಣ್ಣಿಗೆ ಬಂದವೇ ಕೀಳ್ತಾ ಇದ್ದಾರೆ. ನಾವು ಇನ್ನೂ ನಡೀತಾನೇ ಇದ್ದೀವಿ. ಪಾಪ ಅದು ಯಾರೋ ಒಂದು ಅಜ್ಜಿ ಕೂತ್ಕೊಂಡೇ ಇದ್ದಾರೆ. ಅವರು ಆ ಅಜ್ಜಿಗೆ ಯಾರು ಡ್ರಾಪ್ ಕೊಡ್ತಾಯಿಲ್ಲ ಪಾಪ. ಹೋಗೋ ಬರೋರೆಲ್ಲ ಇದು ಮಾಡ್ತಾರೆ. ಒಂದೇ ಊರವರಾಗಿ ಕೆಲವ್ರು ಕೊಡೋದಿಲ್ಲ, ಕೆಲವರು ಡ್ರಾಪ್ ಕೊಡ್ತಾರೆ, ತಗೊಂಡೋಗಿ ಬಿಡ್ತಾರೆ. ಇನ್ನು ಕೆಲವ್ರು ಕೊಡೋಲ್ಲ ಪಾಪ. ಅವ್ರು ವೆಯ್ಟ್ ಮಾಡ್ಕೊಂಡೇ ಕೂತಿದ್ರು. ನಾವು ಹತ್ತಾಗ ನೋಡ್ದೋ ಯಾವ ಬಸ್ಸು ಬಂದಿಲ್ಲ ಅಂತ ಹೇಳ್ಬಿಟ್ಟು, ಯಾವುದೋ ಒಂದು ಈ ಥರ ಆಟೋ ಸಿಗ್ತಾವಲ್ಲ ಖಾಲಿ, ಎಲ್ಲೋ ಹೋಗಿರ್ತಾರೆ ಹಳ್ಳಿ ಕಡೆ, ಮತ್ತು ಖಾಲಿ ಬರಬೇಕಾದ್ರೆ
ಅವ್ರಿಗೆ ನಾವೇನು ಬಸ್ ಕೊಡೋ ದುಡ್ಡನ್ನ ಅವ್ರಿಗೆ ಕೊಡ್ತೀವಿ. ಬಸ್ ಅಂದರೆ ಫ್ರೀ ಇರುತ್ತೆ. ಬಸ್ ಚಾರ್ಜ್ ಏನಿರುತ್ತೆ ಇವ್ರಿಗೆ ಕೊಟ್ಟರೆ ಪಾಪ ಇವ್ರು ನಾವು ಎಲ್ಲಿಗೆ ಹೋಗಬೇಕು ಆ ಕಡೆ ರೂಟ್ ಬರೋ ಹಾಗಿದ್ರೆ ಕರ್ಕೊಬಂದು ಬಿಡ್ತಾರೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕರ್ಕೊಬಂದು ಬಿಡೋಲ್ಲ. ಇವೆಲ್ಲ ನಾನು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ವ್ಯಾಪಾರಕ್ಕೆ ಹೋದ್ರೇ ಒಂಥರ ಖುಷಿ ನನಗೆ ಈ ಮನೇಲಿ ಇರೋದಕ್ಕಿಂತ. ಇದು ನೋಡಿ, ಇದನ್ನು ನಾನು ಯಾವಾಗಲೂ ನನ್ನ ಮಗಳಿಗೆ ಅಂತ ತಕ್ಕೊಟ್ಟಿದ್ದೆ. ನಿಜವಾಗ್ಲೂ ಇದು ಕಳೆದೇ ಹೋಗಿದೆ ಅಂತ ಅಂದ್ಕೊಬಿಟ್ಟಿದ್ದೆ. ಇವತ್ತು ಸಿಕ್ತಿದ್ದು ಎಲ್ಲ ಟೇಬಲ್ ಕೆಳಗಡೆ ಬಿದ್ದಿತ್ತು. ಇದು ಬರೀ ಎಷ್ಟು 1400 ರೂಪಾಯಿಗೇನೋ ತಗೊಂಡಿದ್ದು. ಇವಾಗ ಇದು ತಗೊಳಕ್ಕಾಗಲ್ಲ. ಆವಾಗ ತುಂಬ ಕಮ್ಮಿಲಿ ತಗೊಂಡಿದ್ದು. ಇಷ್ಟೇ ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಅದಕ್ಕೋಸ್ಕರ ನಾವು ಪದೇ ಪದೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದು. ನಿಮ್ಮ ಸಪೋರ್ಟ್ ಇಲ್ದಲೆ ನಾವೇನು ಮಾಡೋಕ್ಕಾಗಲ್ಲ, ಅದಂತೂ ನನಗೆ ಖಂಡಿತ ಗೊತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.